ನೆಹೆಮೀಯನಿಗೆ ದೇವರು ನೆಹೆಮೀಯನಿಗೆ ಒಂದು ಅದ್ಭುತವಾದ ಕೆಲಸ ಕೊಟ್ಟಾಗ ನೆಹೆಮೀಯ ತಿಳ್ಕೊಂಡಿರೋದೇನು ಗೊತ್ತಾ? ಲೋಕದಲ್ಲಿ ಬಹಳ ಜನ ಇರಬಹುದು ದೇವರನ್ನು ನಂಬುವಂಥವರು. ಆದರೆ ದೇವರು ನನ್ನನ್ನು ನಂಬಿದ್ದಾರೆ. ನನ್ನನ್ನು ನಂಬಿ ಜವಾಬ್ದಾರಿಕೆ ದೇವರು ಒಪ್ಪಿಸಿಕೊಟ್ಟಿರುವಾಗ ಅದು ಮಹಾದೊಡ್ಡ ಭಾಗ್ಯವಾಗಿದೆ. ನನ್ನನ್ನು ನಂಬಿರುವಂತಹ ನನ್ನ ದೇವರ ನಂಬಿಕೆಯನ್ನು ನಾನು 600 106 ಎಂದಿಗೂ ಭಂಗಪಡಿಸಲ್ಲ. ಎಂಥವರಿಗೆ ದೇವರು ಜವಾಬ್ದಾರಿಕೆ ವಹಿಸಿಕೊಡ್ತಾರೆ ಗೊತ್ತಾ? ತಾನು ನಂಬಿದಂಥವರಿಗೆ ನಂಬಿಕೆಗೆ ದ್ರೋಹವನ್ನೂ ಅವರು ಮಾಡಲ್ಲ ಎಂದು ನಂಬಿದವರಿಗೆ ಜವಾಬ್ದಾರಿಕೆ ದೇವರು ಕೊಡ್ತಾರೆ. ಅಂತಹ ಜವಾಬ್ದಾರಿಕೆ ತೆಗೆದುಕೊಂಡ ನೀವು ದೇವರು ನಂಬಿದ್ದಕ್ಕೆ ದ್ರೋಹ ಮಾಡೋದಾದರೆ, ದೇವರು ಕೊಟ್ಟ ಜವಾಬ್ದಾರಿಕೆಗಾಗಿ ನಂಬಿಸಿ ವಂಚಿಸುವುದಾದರೆ, ಅದಕ್ಕಿಂತಲೂ ದುಷ್ಟತ್ವವು, ದುರ್ಮಾರ್ಗತನವು, ದುರದೃಷ್ಟವು ಮತ್ಯಾವುದಿರುತ್ತೆ ಹೇಳ್ರಿ? ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ. ಆ ನೆಹೆಮೀಯನು ಒಂದು ತೀರ್ಮಾನ ತೆಗೆದುಕೊಂಡ. ಎಷ್ಟೋ ಲಕ್ಷಾಂತರ ಜನರಿಗಿಲ್ಲದ ಭಾಗ್ಯ ದೇವರು ನಾನು ಕೊಟ್ಟಿದ್ದಾರೆ. ಹಾಗಾಗಿ ಆ ದೇವರು ನನ್ನನ್ನು ನಂಬಿದ್ದಾರೆ, ನಂಬಿ ನನಗೆ ಜವಾಬ್ದಾರಿಕೆ ಕೊಟ್ಟಿದ್ದಾರೆ. ಆತನ ನಂಬಿಕೆಯನ್ನು ಎಂದಿಗೂ ಭಂಗಪಡಿಸಲ್ಲ ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ತಮ್ಮ ತಂಗಿಯಂದಿರೇ, ತಂದೆ ತಾಯಿಗಳು ನಮ್ಮನ್ನು ನಂಬುವಾಗ, ನಮ್ಮನ್ನು ನಂಬಿ ನಾವು ವಿದ್ಯಾಭ್ಯಾಸ ಮಾಡ್ತಿದ್ದೇವೆ ಅಂದ್ಕೊಂಡು ಅವರು ಹಗಲಿರುಳು ಬೆವರು ಸುರಿಸಿ ಕಾಲೇಜ್ ಫೀಸ್ ಕಟ್ಟುವಾಗ, ನಂಬಿ ಕಾಲೇಜ್ಗೆ ಕಳಿಸುತ್ತಿರುವಾಗ, ಸ್ಕೂಲ್ಗೆ ಕಳಿಸುತ್ತಿರುವಾಗ, ಇತರ ಪಟ್ಟಣಗಳಿಗೆ ಕಳಿಸುತ್ತಿರುವಾಗ, ಇತರ ದೇಶಗಳಿಗೆ ಕಳಿಸುತ್ತಿರುವಾಗ, ಅವರ ಪ್ರೀತಿಗಿಂತಲೂ ಶ್ರೇಷ್ಠವಾದದ್ದು ಯಾವುದು ಗೊತ್ತಾ? ಅವರು ನಿಮ್ಮ ಮೇಲಿಟ್ಟಿರುವ ನಂಬಿಕೆ. ಅದನ್ನು ಭಂಗಪಡಿಸುವ ಪ್ರಯತ್ನ ಮಾತ್ರ ಯಾವತ್ತೂ ಮಾಡಬೇಡಿ. ನೆಹೆಮೀಯನು ತೀರ್ಮಾನ ತೆಗೆದುಕೊಂಡ, ನನ್ನ ದೇವರ ನಂಬಿಕೆಯನ್ನು ಭಂಗಪಡಿಸಲವೆಂದು. ಕಷ್ಟವಾದರೂ, ನಷ್ಟವಾದರೂ, ಅವಮಾನವಾದರೂ, ಅಪನಿಂದನೆಗಳಾದರೂ, ಆಟಂಕಗಳಾದರೂ, ಎಷ್ಟೇ ಒತ್ತಡ ಎದುರಾದರೂ, ಎಷ್ಟೇ ಮಂದಿ ಶತ್ರುಗಳು ಎದುರಾದರೂ, ನನ್ನ ಬಗ್ಗೆ ಯಾರೇ ಏನೇ ಹೇಳಿದ್ರು, ನಾನು ನನಗೆ ಕೊಟ್ಟ ಕೆಲಸವನ್ನು ಮಾಡುತ್ತೇನೆ, ಅದನ್ನು ಪೂರ್ತಿಗೊಳಿಸುತ್ತೇನೆ ಎಂದು ನಂಬಿ ದೇವರ ಕೆಲಸ ನನ್ನ ಕೈ ಕೊಟ್ಟಿದ್ದಾರೆ. ಅದು ಅಷ್ಟು ಸುಲಭವಾದ ಕೆಲಸ ಅಲ್ಲ, ಕಷ್ಟವಾದ ಕೆಲಸವನ್ನೇ ಕೊಟ್ಟಿದ್ದಾರೆ. ಕಷ್ಟವಾದರೂ ಸಹ ದೇವರು ನನಗೆ ನಂಬಿಕೊಟ್ಟಿರುವುದರಿಂದ ಆತನ ನಂಬಿಕೆಯನ್ನು ಮಾತ್ರ ನಾನು ಭಂಗಪಡಿಸಲ್ಲ. ಒಂದು ದಿನ ಒಂದು ಟಿವಿ ಚಾನಲ್ ಅವರು ನನಗೆ ಒಂದು ದಿನ ಇಂಟರ್ವ್ಯೂ ಮಾಡುವಾಗ ಹೀಗೆ ಕೇಳಿದ್ರು. ಅದೇನೆಂದರೆ, ಬ್ರದರ್ ಸತೀಶ್ ಕುಮಾರ್ ಅವರೇ, ವಯಸ್ಸಲ್ಲಿ ನೀವೇನಷ್ಟು ದೊಡ್ಡವರೂ ಅಲ್ಲ, ಆದರೂ ಪ್ರಪಂಚದಲ್ಲೇ ಅತ್ಯಂತ ಒಂದಾನೊಂದು ದೊಡ್ಡ ಸಭೆ ದೇವರು ನಿಮಗೆ ಕೊಟ್ಟಿದ್ದಾರೆ. ಅಷ್ಟು ದೊಡ್ಡ ಸಭೆ ಭಾರತ ದೇಶದಲ್ಲೇ ಇಲ್ಲ, ಪ್ರಪಂಚದಲ್ಲೇ ಬಹುಶಃ 2ನೇ ಅತಿ ದೊಡ್ಡ ಸಭೆಯಾಗಿರ್ಬೋದು. ನಿಮಗೆ ಆಶ್ಚರ್ಯ ಅನಿಸುತ್ತದೋ ದೇವರು ಇಷ್ಟು ದೊಡ್ಡ ಸಭೆ, ಇಷ್ಟು ದೊಡ್ಡ ಸೇವೆ ನಿಮಗೆ ಕೊಟ್ಟಿರುವುದಕ್ಕೆ ಎಂದು ನನಗೆ ಪ್ರಶ್ನಿಸಿದಾಗ ನಾನು ಕೊಟ್ಟ ಉತ್ತರ ಏನಾಗಿತ್ತು ಗೊತ್ತಾ? ಇಷ್ಟು ದೊಡ್ಡ ಸಭೆಯನ್ನು ದೇವರು ನನಗೆ ಕೊಡುವುದು ಆಶ್ಚರ್ಯವೆನಿಸುತ್ತಿಲ್ಲ ಅಂದೆ. ಅದೇನು, 1000 ಜನ ಒಂದು ಸಭೆಗೆ ಹೋದರೆ ಎಷ್ಟೋ ಜನ ಸಂತೋಷ ಪಡ್ತಾರೆ, ಆದರೆ ಲಕ್ಷಾಂತರ ಜನರನ್ನು ದೇವರು ನಿಮಗೆ ಕೊಟ್ಟಿರುವಾಗ ಸಂತೋಷ ಪಡದಿರುವುದೇನು? ಅದು ನನಗೆ ಆಶ್ಚರ್ಯಪಡಿಸಿಲ್ಲ. ಮತ್ತೆ ಯಾವುದು ನಿಮಗೆ ಆಶ್ಚರ್ಯಪಡಿಸಿತು ಅಂದಾಗ ಕೊಟ್ಟ ಉತ್ತರ ಏನು ಗೊತ್ತಾ? ಇಷ್ಟು ದೊಡ್ಡ ಸಭೆಯನ್ನು ನಾನು ನಡೆಸುತ್ತೇನೆ ಎಂಬುದಾಗಿ ನನ್ನ ದೇವರು ಯಾಕೆ ನನ್ನನ್ನು ನಂಬಿದ್ದಾರೋ ಇಲ್ಲಿಯವರೆಗೂ ನನಗೆ ಅರ್ಥ ಆಗಲಿಲ್ಲ. ಆತನು ನನ್ನನ್ನು ನಂಬಿದಾನಲ್ಲವೋ ಅದು ನನಗೆ ಬಹಳ ಪ್ರಭಾವ ಬೀರಿದೆ, ಬಹಳವಾಗಿ ಆಶ್ಚರ್ಯಪಡಿಸಿದೆ. ನೀವೊಂದು ವೇಳೆ ಮಾರ್ಕೆಟ್ಗೆ ಹೋದಾಗ ನಿಮ್ಮ ಮಗುವನ್ನು ಪಕ್ಕದ ಮನೆಯವರಿಗೆ ಕೊಟ್ಟು ಸ್ವಲ್ಪ ಮಗುವನ್ನು ನೋಡ್ಕೊಳ್ವಿರಾ, ನಾನು ಮಾರ್ಕೆಟ್ಗೆ ಹೋಗಿ ಬರ್ತೇನೆ ಎಂದು ಅರ್ಧ ಗಂಟೆಗಾಗಿಯೋ ಅಥವಾ 1 ಗಂಟೆಗಾಗಿಯೋ ನಿಮ್ಮ ಮಗುವನ್ನು ಪಕ್ಕದ ಮನೆಯವರ ಹತ್ರ ಬಿಟ್ಟು ಹೋಗ್ಲಿಕ್ಕೂ ಕೂಡ ಬಹಳಷ್ಟು ಸಾರಿ ಆಲೋಚಿಸ್ತೀರಿ. ಆದರೂ ಅವರನ್ನು ನಂಬಿ ಮಗುವನ್ನು ಬಿಟ್ಟು ಹೋಗ್ತೀರಿ, ತಪ್ಪದೇ ಈಗ ಮಾರ್ಕೆಟ್ ಹೋಗ್ಬೇಕಲ್ಲ ಎಂದುಕೊಂಡು. ನಿಮ್ಮ ಮಗುವನ್ನು ಪಕ್ಕದ ಮನೆಯವ್ರ ಹತ್ರ ಇಟ್ಟು ಹೋಗ್ತೀರಿ, ಅದು ಕೂಡ ಬಹಳ ಕಷ್ಟ. ಅಂಥದ್ರಲ್ಲಿ ದೇವರು ತಾನು ಪ್ರೀತಿಸಿ, ತಾನು ತನ್ನ ಪ್ರಾಣವನ್ನೇ ಕೊಟ್ಟು ಕೊಂಡುಕೊಂಡಿರುವಂತಹ ಒಬ್ಬರನ್ನಲ್ಲ, ಇಬ್ಬರನ್ನಲ್ಲ, 3ರನ್ನಲ್ಲ, ಲಕ್ಷಾಂತರ ಜನರನ್ನು ತಂದು ಸತೀಶ್ ಕುಮಾರ್ ಎಂಬುವ ಆತನು ಅವರನ್ನು ಪೋಷಿಸುತ್ತಾರೆ ಎಂದು ನಂಬಿರೋದಾದರೆ ಅದು ಸಾಧಾರಣ ನಂಬಿಕೆ ಅಲ್ಲವೇ ಅಲ್ಲ. ಅದಕ್ಕಾಗಿಯೇ ನಮ್ಮ ಸಭೆಯ ಸೈಜನ್ನು ನೋಡಿ ನಾನು ಯಾವತ್ತೂ ಆಶ್ಚರ್ಯಪಡಲಿಲ್ಲ. ಆದರೆ ಇಷ್ಟು ದೊಡ್ಡ ಸಮೂಹವನ್ನು ದೇವರು ತಾನು ಬೆಲೆ ಕೊಟ್ಟು ಕೊಂಡುಕೊಂಡಿರುವಂತಹ ತನ್ನ ಮಕ್ಕಳನ್ನು ಲಕ್ಷಾಂತರ ಸಂಖ್ಯೆಯಲ್ಲಿ ಅವರನ್ನು ಕರೆತಂದು ಅವರನ್ನು ಪೋಷಿಸುತ್ತೇನೆ ಎಂಬುದಾಗಿ, ವಾಕ್ಯದಿಂದ ಅವರನ್ನು ಬಲಪಡಿಸುತ್ತೇನೆ ಎಂಬುದಾಗಿ
ಆತನ ಬರೋಣಕ್ಕಾಗಿ ಅವರನ್ನು ಸಿದ್ಧಪಡಿಸುತ್ತೇನೆ ಎಂಬುದಾಗಿ, ಆತನ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸುತ್ತೇನೆ ಎಂಬುದಾಗಿ, ಶುದ್ಧವಾದ ವಾಕ್ಯವನ್ನು ಬೋಧಿಸುತ್ತೇನೆ ಎಂಬುದಾಗಿ, ಅವರನ್ನು ಬಲಪಡಿಸುತ್ತೇನೆ ಎಂಬುದಾಗಿ ಆತನು ನನ್ನನ್ನು ನಂಬಿದಾನಲ್ಲವೇ? ಅದೇ ನನಗೆ ಬಹಳ ಆಶ್ಚರ್ಯಪಡಿಸಿತು. ಅದಕ್ಕಾಗಿಯೇ ಯಾವತ್ತೂ ಕೂಡ ನಿಮ್ಮೆಲ್ಲರನ್ನು ಬಿಟ್ಟು ಎಲ್ಲಿಗೂ ಹೋಗಬಾರದೆಂದು ಇನ್ನು ತಪ್ಪಲಾರದ ಪರಿಸ್ಥಿತಿಯಲ್ಲಿ ಕಳೆದ ವರ್ಷ ಹೇಳಿದೆ. ಬೇರೆ ಇತರ ಅನೇಕ ದೇಶಗಳಿಂದ ಆಹ್ವಾನ ಬರುತ್ತಾ ಇವೆ. ಅವರ ಪ್ರಾಂತ್ಯಕ್ಕೆ, ಅವರ ದೇಶಕ್ಕೆ ಹೋಗಿ ವಾಕ್ಯ ಸಾರುವುದಕ್ಕಾಗಿ. ಇಲ್ಲಿ ನೀವು ಹೊಂದಿಕೊಳ್ಳುತ್ತಿರುವಂತಹ ಸಮೃದ್ಧಿಯಾದ ಜೀವವಾಕ್ಯ ಅವರು ಕೂಡ ಹೊಂದಿಕೊಳ್ಳಬೇಕು. ಇಲ್ಲಿರುವಂತಹ ಸಮೃದ್ಧಿಯಾದಂತಹ ಶುದ್ಧವಾದ ವಾಕ್ಯ ಅವರು ಕೂಡ ಕೇಳಬೇಕು. ಎಷ್ಟು ಅದ್ಭುತವಾಗಿ ದೇವರು ಈ ಸಭೆಯನ್ನು ಎಬ್ಬಿಸಿದ್ದಾರೆ ಎಂದು ಅವರು ಕೂಡ ತಿಳ್ಕೊಂಡು ಜೀವಗೊಳ್ಳಬೇಕು ಎಂದು ಬರುವ ವರ್ಷದಲ್ಲಿ 1-2-3 ಭಾನುವಾರ ಹೊರದೇಶಕ್ಕೆ ಹೋಗುವ ಪ್ರಯತ್ನ ಮಾಡುತ್ತೇನೆ ಅಂದಾಗ ನೀವು ಪರ್ಮಿಷನ್ ಕೊಟ್ರಿ. ಕಳೆದ 18 ವರ್ಷಕ್ಕಿಂತಲೂ ಹೆಚ್ಚಾಗಿ ಭಾನುವಾರದಂದು ಹೊರಗೆ ಹೋಗಲಾರದಂತೆ, ಫ್ರೈಡೇ ಫಾಸ್ಟಿಂಗ್ ಪ್ರೇಯರ್ಗೂ ಕೂಡ ಹೊರಗೆ ಹೋಗದಂತೆ, ಎದಕ್ಕಾಗಿ ನಾನು ಇಲ್ಲಿಯೇ ಉಳ್ಕೊಳ್ಬೇಕಾಯ್ತೆನ್ನುವುದಾದರೆ ನಿಮ್ಮ ಮೇಲೆ ದೇವರು ನನಗೆ ಕೊಟ್ಟಿರುವಂತಹ ಜವಾಬ್ದಾರಿಕೆಯಾಗಿದೆ, ಭಾರವಾಗಿದೆ, ಪ್ರೀತಿಯಾಗಿದೆ. ಪ್ರಿಯ ದೇವಜನರೇ, ಪ್ರೀತಿಸಲ್ಪಡುವುದಕ್ಕಿಂತ ಹೆಚ್ಚಾಗಿ ನಂಬಲ್ಪಡುವಂಥದ್ದೇ ಬಹುಶ್ರೇಷ್ಠವಾಗಿದೆ. ನಿಮ್ಮ ಗಂಡ ನಿಮ್ಮನ್ನು ಪ್ರೀತಿಸಬಹುದು, ಆದರೆ ನಂಬದೇ ಇರಬಹುದು. ನಿಮ್ಮ ಹೆಂಡತಿ ನಿಮ್ಮನ್ನು ಪ್ರೀತಿಸಬಹುದು, ಆದರೆ ನಂಬಲಾರದೇ ಇರಬಹುದು. ಮಕ್ಕಳನ್ನು ನೀವು ಪ್ರೀತಿಸಬಹುದು, ಆದರೆ ನಂಬಲಾರದೇ ಇರಬಹುದು. ಆದರೆ ನಂಬುವುದಾದರೆ ಪ್ರೀತಿ ಮಾಡಲಾರದೆ ಇರುವುದಕ್ಕೇ ಆಗಲ್ಲ. ಇವೆರಡರಲ್ಲಿ ಬಹು ಶ್ರೇಷ್ಠವಾದದ್ದೇ ನಂಬಿಕೆ. ಅಂತಹ ನಂಬಿಕೆ ಹೊಂದಿರುವ ಜೀವಿತವನ್ನು ಯಾರು ತೋರಿಸಿಕೊಡುತ್ತಾರೋ ಅವರೇ ಪ್ರಿಯರೇ. ಈ ಕಡೆ ಕುಟುಂಬದಲ್ಲಾಗಿರ್ಬೋದು, ಆ ಕಡೆ ಕಂಪನಿಯಲ್ಲಾಗಿರ್ಬೋದು, ಇಂತಹ ಅದ್ಭುತವಾದ ಸೇವೆಯಲ್ಲಾಗಿರ್ಬೋದು, ಪ್ರಯೋಜಕರಾದಂಥವರು, ಉಪಯುಕ್ತ ಪಾತ್ರೆಗಳಾಗಿರುವಂಥವ್ರು ಯಾರು ಗೊತ್ತಾ? ಈ ಕೆಲಸ ಕೊಡುವುದಾದರೆ ಇವರು ಖಚಿತವಾಗಿಯೂ ಮಾಡ್ತಾರೆ ಎಂಬ ನಂಬಿಕೆಯನ್ನು ತೋರ್ಪಡಿಸಬಲ್ಲಂಥವರೇ ಲೋಕಕ್ಕೆ ಆಶೀರ್ವಾದಕರವಾಗಿರ್ತಾರೆ, ಸಭೆಗೂ ಸೇವೆಗೂ ಆಶೀರ್ವಾದಕರವಾಗಿರ್ತಾರೆ. ಈ ಮನುಷ್ಯನಿಗೆ ಸೇವೆ ಕೊಟ್ರು, ಪರಿಚರ್ಯ ಕೊಟ್ರು, ನಾಶ ಮಾಡುತ್ತಾನೆ ಎನ್ನುವಂತಹ ಅಭಿಪ್ರಾಯ ಕಲ್ಪಿಸುವಂತಹ ಯಾರೇ ಆಗಿರಲಿ, ಸೇವೆಗೆ ಪ್ರಯೋಜನವಿಲ್ಲ, ದೇವರಿಗಂತೂ ಪ್ರಯೋಜನವೇ ಇಲ್ಲ. ದಯವಿಟ್ಟು ಗಮನಿಸಿರಿ. ಹಾಗೆಯೇ ಕುಟುಂಬ ವ್ಯವಸ್ಥೆಯಲ್ಲಿಯೂ ಕೂಡ ಸಾಧಾರಣವಾಗಿ ಹುಡುಗಿಯ ವಿಷಯದಲ್ಲಿ ಒಂದು ಒಳ್ಳೆ ಸಂಬಂಧ ಬೇಕು ಅನ್ನುವಾಗ ತಂದೆ ತಾಯಿ ಏನನ್ನು ಕೋರಿಕೊಳ್ತಾರೆ? ಆ ಹುಡುಗನಿಗೆ ಜಾಬ್ ಇದೆ ಅಂತ ನೋಡ್ತಾರೆ. ಫಸ್ಟ್ ಭದ್ರತೆ ಏನಾಗಿರುತ್ತೆ? ಜಾಬ್. ಸೆಕೆಂಡ್ ಏನು ನೋಡ್ತಾರೆ? ಪ್ರೈವೇಟ್ ಜಾಬ್ ಆಗಿದೆಯೋ ಗೌರ್ಮೆಂಟ್ ಜಾಬ್ ಆಗಿದೆಯೋ? ಗೌರ್ಮೆಂಟ್ ಜಾಬ್ ಅಂದ್ರೆ ಇನ್ನು ನೀವು ಕುಣಿದಾಡ್ತೀರಿ. ಹಬ್ಬ, ಗೌರ್ಮೆಂಟ್ ಜಾಬ್ ಅಂತೆ, ಗೌರ್ಮೆಂಟ್ ಜಾಬ್ ಅಂತೆ ಅಂದ್ರೆ ಅರ್ಥವೇನು? ಕೆಲಸ ಮಾಡದಿದ್ರೂ ಸಂಬಳ ಪಡೆಯಬೇಕು, ಕೆಲಸ ಮಾಡದಿದ್ರೂ ಉದ್ಯೋಗ ಇದೆ ಅಂತ ಹೇಳ್ಕೊಳ್ಳೋದು. ಈ ರೀತಿಯ ಎಲ್ಲಾ ಭದ್ರತೆ ನೋಡ್ತಾರೆ. ಏನದು ಭದ್ರತೆ? ನನ್ನ ಮಗಳಿಗೆ ತಿನ್ನಲು ಕಷ್ಟವಿರಲ್ಲ, ಉಳ್ಕೊಳ್ಳಲಿಕ್ಕೆ ಕಷ್ಟವಿರಲ್ಲ, ಬಟ್ಟೆ ಧರಿಸಲು ಕಷ್ಟಪಡಲ್ಲ ಅಂದ್ರೆ ಕಷ್ಟಗಳ ಪಾಲಾಗಲ್ಲ. ಒಂದು ಭದ್ರತೆ, ಒಂದು ಭರವಸೆ. ಅಂತಹ ಭರವಸೆ ನೋಡಿದ್ದಕ್ಕಾಗಿ ತಾನೇ ಬಂಗಾರದಂತಹ ನಿಮ್ಮ ಮಗಳನ್ನು ತೆಗೆದುಕೊಂಡು ಹೋಗಿ ಯಾರೋ ಒಬ್ಬರ ಕೈಯಲ್ಲಿಡ್ತೀರಿ. ಅದಕ್ಕೇನ್ ಬೇಕು? ಭರವಸೆ. ಆ ಭರವಸೆ ಹೇಗೆ ಬರುತ್ತೆ? ಆ ವ್ಯಕ್ತಿ ಮಾಡಿರುವ ವಿದ್ಯಾಭ್ಯಾಸದಿಂದಲೋ, ಮಾಡ್ತಿರುವ ಉದ್ಯೋಗದಿಂದಲೋ, ಬರ್ತಿರುವ ಸಂಬಳದಿಂದಲೋ ನಂಬಿಕೆ ಉಂಟಾಗ್ತದೆ. ಹಾಗಾಗಿ ನಿಮ್ಮ ಮಗಳನ್ನು ತಕೊಂಡೋಗಿ ಆತನಿಗೆ ಕಟ್ಟಿಬಿಡ್ತೀರಿ. ಹೇಳಿರಿ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ನಾವು ದೇವರಿಂದ ಆಶೀರ್ವಾದಗಳಾಗಿರ್ಬಹುದು, ದೇವರಿಂದ ಜವಾಬ್ದಾರಿಕೆಗಳಾಗಿರ್ಬಹುದು, ಅದೇ ರೀತಿ ಸೇವೆ ಜವಾಬ್ದಾರಿಕೆಗಳಾಗಿರ್ಬೋದು ನಾವು ಹೊಂದಿಕೊಳ್ಳಬೇಕಾದರೆ ದೇವರು ನಮ್ಮಲ್ಲಿ ನೋಡೋದೇನು ಗೊತ್ತಾ? ಹೇಳ್ರಿ ಏನೆಂದು? ನೀವು ಕೊಡುವ ಸ್ಯಾಂಪಲ್ಸ್, ಇವನು ಇಂತಹ ಆತ್ಮೀಕನಾಗಿರುವುದರಿಂದ, ಇಂತಹ ಸಾಕ್ಷಿ ಹೊಂದಿದವನಾಗಿರೋದ್ರಿಂದ, ಇಷ್ಟು ನಂಬಿಗಸ್ತನಾಗಿರುವುದರಿಂದಲೇ ಈ ಸೇವೆ ಅವನಿಗೆ ನಾನು ಕೊಡುತ್ತೇನೆ. ಇಲ್ಲವೇ ಇವನನ್ನು ಆ ಹುಡುಗಿಗೆ ಕೊಡ್ತಿದ್ದೇನೆ ಅಥವಾ ಆ ಹುಡುಗನನ್ನು ಈ ಹುಡುಗಿಗೆ ಕೊಡುತ್ತಿದ್ದೇನೆ. ದೇವರು ಕುಟುಂಬದಲ್ಲಿ, ವಿವಾಹದಲ್ಲಿ ತನ್ನ ಚಿತ್ತವನ್ನು ನೆರವೇರಿಸಬೇಕಾದರೆ ನಂಬಿಗಸ್ತಿಕೆಯೇ ಆಧಾರವಾಗಿದೆ. ಮುಂದೆ ಹೋಗೋಣ ಬನ್ನಿ. ನೆಹೆಮೀಯನನ್ನು ದೇವರು ಹೇಳ್ರಿ ಏನ್ ಮಾಡಿದ್ರು? ನಂಬಿದ್ರು. ನಂಬಿದ್ದಕ್ಕಾಗಿ ಎಂತಹ ಕೆಲಸ ಕೊಟ್ರು? ಎಂತಹ ಕೆಲಸ? ಕಷ್ಟಕರವಾದ ಕೆಲಸ ಕೊಟ್ರು. ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ಹೊಸದಾಗಿ ಕಟ್ಟುವುದು ಈಸಿ ಅನ್ನುತ್ತೀರೋ, ರಿಪೇರ್ ಮಾಡುವುದು ಈಸಿ ಅನ್ನುತ್ತೀರೋ? ಹೊಸದಾಗಿ ಕಟ್ಟುವುದೇ ಈಸಿ, ರಿಪೇರ್ ಮಾಡುವುದು ಅಷ್ಟು ಈಸಿ ಅಲ್ಲ. ರಿಪೇರ್ ಮಾಡುವಂತಹ ಕಷ್ಟಕರವಾದ ಕೆಲಸ ಕಷ್ಟಪಡುವಂಥವರಿಗೆ ದೇವರು ಕೊಡ್ತಾರೆ.
ತಿಮೋತಿಗೆ ಒಂದು ಮಾತು ಹೇಳ್ತಾನೆ. ಹಾಗೆಯೇ ಮತ್ತೊಂದು ಸಂದರ್ಭದಲ್ಲಿ ಪೌಲನು ಹೀಗೆ ಬರೆಯುತ್ತಾನೆ, ಬಲಹೀನವಾಗಿರುವಂಥವರನ್ನು ಬಲಪಡಿಸುವುದಕ್ಕಾಗಿ ನಿನ್ನನ್ನು ಅಲ್ಲಿಗೆ ಕಳಿಸ್ತಿದ್ದೇನೆ, ರಿಪೇರ್ ಮಾಡುವುದಕ್ಕಾಗಿ ನಿನ್ನನ್ನು ಕಳಿಸುತ್ತೇನೆ ಎಂದು ಯೋಚಿಸಿ ತಾನು ಆರಿಸಿಕೊಂಡ ಸೇವಕರನ್ನು, ರಿಪೇರ್ ಮಾಡುವಂಥವರನ್ನು ಆರಿಸಿಕೊಳ್ತಾನೆ. ಅಷ್ಟಕ್ಕೂ ಇವರು ಯಾರೆಂದರೆ ಬಹು ನಂಬಿಗಸ್ತರು. ಸಹೋದರ ಸಹೋದರಿಯರೇ, ನೆಹೆಮೀಯನನ್ನು ದೇವರು ಕರೆಯುತ್ತಾರೆ ಕಷ್ಟಕರವಾದಂತಹ ಕೆಲಸ ಮಾಡುವುದಕ್ಕಾಗಿ, ಪರಿಚರ್ಯ ಮಾಡುವುದಕ್ಕಾಗಿ, ಕೆಲಸ ಪ್ರಾರಂಭಿಸುವುದಕ್ಕಾಗಿ. ಅದನ್ನೇ ಪಡೆದುಕೊಳ್ತಾನೆ. ನಿಮಗೂ ಉದ್ಯೋಗದಲ್ಲಿ ಕಷ್ಟ ಇದೆಯಾ? ಹಾಗಾದರೆ ನೀವು ನಂಬಿಗಸ್ತರಾಗಿರೋದ್ರಿಂದ ದೇವರು ನಿಮಗೆ ಕಷ್ಟಕರವಾದ ಕೆಲಸ ಕೊಟ್ಟಿದ್ದಾರೆ. ವ್ಯಾಪಾರ ಮಾಡುವ ಸ್ಥಳದಲ್ಲಿ ಕಷ್ಟಕರವಾಗಿದೆಯಾ? ನೀವು ಕಷ್ಟಪಡುವಂಥವರಾಗಿರೋದ್ರಿಂದಲೇ ದೇವರು ನಿಮಗೆ ಕಷ್ಟಕರವಾದ ಕೆಲಸ ಕೊಟ್ಟಿದ್ದಾರೆ. ಅದನ್ನು ನೀವು ನೆರವೇರಿಸಿ ತೋರಿಸ್ರಿ, ಅದನ್ನು ನೀವು ಗೆದ್ದು ತೋರಿಸ್ರಿ, ದೇವರು ನಿಮ್ಮನ್ನು ಮತ್ತಷ್ಟು ಹೆಚ್ಚಾಗಿ ಆಶೀರ್ವದಿಸ್ತಾರೆ ಎಂಬ ಈ ವಿಷಯವನ್ನು ಮರೆಯಬೇಡಿರಿ. ಸರಿ, ಈಗ ರಂಗಕ್ಕಿಳಿದು ಬರ್ತಾನೆ. ಏನ್ಮಾಡ್ತಾನೆ ನೆಹೆಮೀಯ? ರಂಗಕ್ಕೆ ಬರ್ತಾನೆ. ಯಾವಾಗ ಅಲ್ಲಿಗೆ ಬರುತ್ತಾನೋ, ಅವನು ಬಂದಾಗ ಮೊಟ್ಟಮೊದಲು ಅವನಿಗೆ ಎದುರಾದಂತಹ ಅನುಭವ ಯಾವುದು ಗೊತ್ತಾ? ಓದೋಣ ಬನ್ನಿರಿ. ಯೆರೂಸಲೇಮ್ ಪಟ್ಟಣವನ್ನು ಉದ್ಧರಿಸುವುದಕ್ಕಾಗಿ, ಯೆರೂಸಲೇಮಿನ ಪೌಳಿಗೋಡೆಗಳನ್ನು ನಿರ್ಮಿಸುವುದಕ್ಕಾಗಿ, ಸುಟ್ಟು ಹೋದ ಬಾಗಿಲುಗಳನ್ನು ನಿಲ್ಲಿಸುವುದಕ್ಕಾಗಿ ನೆಹೆಮೀಯ ಬರುತ್ತಾನೆ. 2ನೇ ಅಧ್ಯಾಯ 10ನೇ ವಚನ. ಹೋರೋನಿನವನಾದ ಸನ್ಬಲ್ಲಟನು, ಅಮ್ಮೋನಿಯನಾದ ಟೋಬಿಯ ಎಂಬ ದಾಸನು, ಇಸ್ರಾಯೇಲ್ಯರನ್ನು ಉದ್ಧರಿಸುವವನು ಬಂದಿದ್ದಾನೆ ಎಂಬುದಾಗಿ ಕೇಳಿ ಬಹಳವಾಗಿ ಹೊಟ್ಟೆಕಿಚ್ಚುಪಟ್ಟರು. ಇದೇ ನಡೆಯೋದು. ಯಾವಾಗ ನೀವು ಕಷ್ಟಪಡುವುದಕ್ಕೆ ಇಷ್ಟಪಡುವ ವ್ಯಕ್ತಿಯಾಗಿರುತ್ತೀರೋ, ಹೊಟ್ಟೆಕಿಚ್ಚುಪಡುವವರೆದ್ದೇಳ್ತಾರೆ. ಯಾವಾಗ ನೀವು ಕಷ್ಟಪಡುವ ವ್ಯಕ್ತಿಯಾಗಿ ಉದ್ಯೋಗದಲ್ಲಿ ಜಾಯ್ನ್ ಆಗುತ್ತೀರೋ, ಸೋಮಾರಿಗಳು ಅಸೂಯೆ ಪಡ್ತಾರೆ. ಎಲ್ಲಿ ನೀವು ಉನ್ನತಕ್ಕೆ ಬರ್ತೀರಿ ಎಂಬುದಾಗಿ, ಎಲ್ಲಿ ನೀವು ಪ್ರಯೋಜಕರಾಗ್ತೀರಿ ಎಂಬುದಾಗಿ, ಎಲ್ಲಿ ನೀವು ಹೆಸರು ಸಂಪಾದಿಸ್ತೀರೋ ಎಂಬುದಾಗಿ ಯೋಚಿಸುತ್ತಾ ಕಷ್ಟಪಡುವಂಥವರನ್ನು ನೋಡಿಯೇ ಸೋಮಾರಿಗಳು ಹೊಟ್ಟೆಕಿಚ್ಚುಪಡ್ತಾರೆ. ನಿಮ್ಮನ್ನು ನೋಡಿ ಯಾರಾದರೂ ಹೊಟ್ಟೆಕಿಚ್ಚುಪಡ್ತಾ ಇದ್ದಾರೋ? ನಿಮ್ಮನ್ನು ನೋಡಿ ಯಾರಾದರೂ ವಿಮರ್ಶಿಸುತ್ತಿದ್ದಾರೋ? ನಿಮ್ಮನ್ನು ನೋಡಿ ಯಾರಾದರೂ ನಿಮ್ಮ ಹಿಂದೆ ಬ್ಯಾಕ್ ಬೈಟಿಂಗ್ ಮಾಡ್ತಿದ್ದಾರೋ? ಹಾಗಾದರೆ ನೀವು ಸಂತೋಷಿಸಿರಿ, ಆನಂದಿಸಿರಿ. ಯಾಕೆಂದರೆ ಸಾಧಾರಣವಾಗಿ ಅದೇ ಸೂಚನೆಯಾಗಿದೆ. ಕಷ್ಟಪಡುವಂಥವರನ್ನು ನೋಡುವಾಗ ಸೋಮಾರಿಗಳು ಮಾಡುವಂತಹ ಒಂದು ಕೆಟ್ಟ ಕೆಲಸವೇನೆಂದರೆ, ನಿಮ್ಮ ಹಿಂದೆ ನಿಮ್ಮನ್ನು ವಿಮರ್ಶಿಸ್ತಾರೆ, ನಿಮ್ಮ ಹಿಂದೆ ಬ್ಯಾಕ್ ಬೈಟಿಂಗ್ ಮಾಡ್ತಾರೆ, ನಿಮ್ಮ ಹಿಂದೆ ಪಿಸುಗುಟ್ಟುತ್ತಾ ಇರ್ತಾರೆ, ನಿಮ್ಮ ಕುರಿತು ತಪ್ಪಾಗಿ ಮಾತಾಡುತ್ತಾರೆ. ಇದು ಉದ್ಯೋಗ ಮಾಡ್ತಿರುವ ಸ್ಥಳದಲ್ಲಾಗಿರ್ಬೋದು, ಕೆಲಸ ಮಾಡ್ತಿರುವ ಸ್ಥಳದಲ್ಲಾಗಿರ್ಬೋದು, ಸೇವೆಯಲ್ಲಾಗಿರ್ಬೋದು, ಇದು ಸರ್ವಸಾಧಾರಣ. ಯಾರಾದರೂ ನಿಮ್ಮ ಹಿಂದೆ ನಿಮ್ಮ ಕುರಿತು ತಪ್ಪಾಗಿ ಮಾತಾಡುತ್ತಾ ಇರುವುದಾದರೆ ಅವರು ತಪ್ಪು ಜನರಾಗಿರೋದ್ರಿಂದಲೇ ತಪ್ಪಾಗಿ ಮಾತಾಡ್ತಾರೆ. ಕಷ್ಟಪಡಲು ಕೈಲಾಗದೇ ಇರುವುದರಿಂದ ಕಷ್ಟಪಡುವ ನಿಮ್ಮನ್ನು ನೋಡಿ ಹೊಟ್ಟೆಕಿಚ್ಚುಪಡ್ತಾರೆ. ಇದು ಜೀವಿತ ಕಾಲವೆಲ್ಲ ನೀವು ಜ್ಞಾಪಕದಲ್ಲಿಟ್ಟುಕೊಳ್ಳುವ ಒಂದು ಅಮೂಲ್ಯವಾದ ಸತ್ಯವಾಗಿದೆ. ನೆಹೆಮೀಯ ಬಂದರೆ ಸನ್ಬಲ್ಲಟನಿಗೆ ಯಾಕೆ ಹೊಟ್ಟೆಕಿಚ್ಚು? ಟೋಬಿಯ ಎನ್ನುವವನಿಗೆ ಯಾಕೆ ಹೊಟ್ಟೆಕಿಚ್ಚು? ಯಾಕೆಂದರೆ ಅವರಿಗೆ ಕಷ್ಟಪಡುವುದು ಕೈಲಾಗಲ್ಲ, ಪ್ರಯಾಸ ಪಡಲು ಕೈಲಾಗಲ್ಲ. ಮಾತ್ರವಲ್ಲ, ಅವರು ಉಚಿತವಾಗಿ ಬಂದು ಇಸ್ರಾಯೇಲ್ ದೇಶದ ಮೇಲೆ ಪರಮಾಧಿಕಾರ ಚಲಾಯಿಸ್ತಾರೆ. ಮೊದಲೇ ನಿಮಗೆ ಹೇಳಿದೇನಲ್ಲವೇ? ಇಸ್ರಾಯೇಲ್ಯರು ಬಂದಿಯಾಳುಗಳಾಗಿ ಕೊಂಡೊಯ್ಯಲ್ಪಟ್ಟಾಗ, ಇಸ್ರಾಯೇಲ್ ದೇಶವು ಅರಣ್ಯವಾಗಿ ಹಾಳುಬೀಡಾಗಿ ಬಿದ್ದಿರುವಾಗ ಅಲ್ಲಿರುವ ಸಮಾರ್ಯದವರೆಲ್ಲರೂ ಬಂದು ಇಸ್ರಾಯೇಲ್ ದೇಶದಲ್ಲಿ ವಾಸ ಮಾಡುತ್ತಾರೆ. ಆ ರೀತಿ ಅಲ್ಲಿ ವಾಸ ಮಾಡುವ ಸಮಾರ್ಯದವರಿಗೆಲ್ಲ ಈ ಸನ್ಬಲ್ಲಟನು ಎನ್ನುವಂಥವನು, ಈ ಮೂರ್ಖನು ಮೊವಾಬ್ಯನು ಅಲ್ಲಿ ಗವರ್ನರ್ ಆಗಿ ಕೆಲಸ ಮಾಡ್ತಿದ್ದ. ಯಾವಾಗ ನೆಹೆಮೀಯ ಎನ್ನುವಂತಹ ದೈವಸೇವಕನು ದೇವರಿಂದ ಕಳಿಸಿಕೊಡಲ್ಪಟ್ಟಾಗ ಎಲ್ಲಿ ಅವನ ಪೋಸ್ಟ್ ಹೊರಟು ಹೋಗ್ತದೇನೋ, ಅವನ ಗುರುತು ಹೊರಟು ಹೋಗ್ತದೇನೋ, ಅವನಿಗಿರುವ ಪೊಸಿಷನ್ ಎಲ್ಲಿ ಹೊರಟು ಹೋಗ್ತದೇನೋ ಎಂಬ ಯೋಚನೆಯೊಂದಿಗೆ ಹೊಟ್ಟೆಕಿಚ್ಚು ಪಡಲು ಪ್ರಾರಂಭಿಸ್ತಾನೆ. ಕಷ್ಟಪಡುವವರನ್ನು ಕಂಡ್ರೆ ಸುಖಪಡುವಂಥವರು ಸೋಮಾರಿಗಳು ಸಾಧಾರಣವಾಗಿ ಹೊಟ್ಟೆಕಿಚ್ಚು ಪಡ್ತಾರೆ. ಇದೇ ವಾಸ್ತವ. ಸಹೋದರ ಸಹೋದರಿಯರೇ, ಕೇಳ್ರಿ. ಇದ್ರೇ ನೆಹೆಮೀಯನಂತಿರಿ, ಇದ್ರೇ ಕಾಲೇಬನಂತಿರಿ. ಅಷ್ಟೇ ಹೊರತು ಹರಟೆ ಹೊಡೆಯುವಂಥವರಾಗಿಯೂ ಕಾಲಕ್ಷೇಪ ಮಾಡುವಂಥವರಾಗಿಯೂ ಅಂದರೆ ಟೈಮ್ ಪಾಸ್ ಮಾಡುವಂಥವರಾಗಿಯೂ ಇರಬೇಡಿ. ಕಷ್ಟಪಡುವವರಾಗಿ, ದೇವರ ದೃಷ್ಟಿಯಲ್ಲಿ ನಂಬಿಗಸ್ತರಾಗಿ ಜೀವಿಸಿರಿ.
ಮತ್ತೊಮ್ಮೆ ಹೇಳ್ತೇನೆ ಕೇಳಿ, ಎಂಥವರನ್ನು ದೇವರು ದಿವ್ಯ ದಾನಗಳಿಂದ ಆಶೀರ್ವದಿಸುತ್ತಾರೆ ಗೊತ್ತಾ? ಹೇಳ್ತೇನೆ ಕೇಳಿ, ಕಷ್ಟಪಡುವಂಥವರನ್ನೇ, ಕಷ್ಟಪಡುವುದಕ್ಕಾಗಿ ಇಷ್ಟಪಡುವಂಥವರನ್ನೇ, ಅಂಥವರನ್ನೇ ದೇವರು ಆಶೀರ್ವದಿಸ್ತಾರೆ. ಕ್ರೈಸ್ತಿಯ ಸಮಾಜವೇ, ನಿಮ್ಮ ಜೀವಿತದಲ್ಲಿ ನೀವು ದೇವರ ಚಿತ್ತ ಮಾಡುವುದಕ್ಕಾಗಿ ಆರಿಸಲ್ಪಟ್ಟಾಗ ಮತ್ತು ನೀವು ದೇವರ ಚಿತ್ತವನ್ನೇ ಮಾಡ್ತಿರುವಾಗ ನಿಮ್ಮನ್ನು ವಿಮರ್ಶಿಸುವಂಥವರು ಸಹಜವಾಗಿ ಎದ್ದೇಳ್ತಾರೆ. ನೀವು ದೇವರ ಚಿತ್ತಾನುಸಾರವಾಗಿ ಜೀವಿಸುತ್ತಿರುವಾಗ, ದೇವರ ಚಿತ್ತವನ್ನೇ ಮಾಡ್ತಿರುವಾಗ, ನಿಮ್ಮ ಸುತ್ತಲೂ ಪೀಡಿಸುವವರಾಗಿ, ಕಾಡಿಸುವವರಾಗಿ, ತಿರುಗಾಡುತ್ತಾ ಬೇಸರಗೊಳಿಸುವಂಥವರು ಸಹಜವಾಗಿ ಎದುರಾಗ್ತಾರೆ. ಅದು ಸರ್ವಸಾಧಾರಣ. ನೆಹೆಮೀಯನ ಜೀವಿತದಲ್ಲಿ ಹಾಗೆಯೇ ಆಯಿತು. ಅಲ್ಲಿಗೆ ಹೋಗ್ತಾನೋ ಇಲ್ಲವೋ ಹೊಟ್ಟೆ ಕಿಚ್ಚು ಪಡುವವರು ಎದುರಾಗ್ತಾರೆ. ನಿಮ್ಮ ಜೀವಿತದಲ್ಲಿ ಕೂಡ ಹಾಗೆ ಆಗಬಹುದು. ಹಾಗೆಂದ ಮಾತ್ರಕ್ಕೆ ನೀವು ನಿರುತ್ಸಾಹರಾಗಬಾರ್ದು, ನಿರಾಶೆಗೂ ಒಳಗಾಗಬಾರ್ದು. ನೆಹೆಮೀಯ ಏನ್ ಮಾಡ್ತಾನೆ? ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಾ ಹೋಗ್ತಾನೆ. ಏನಾಗಿತ್ತು ಅವನ ಕೆಲಸ? ನೋಡೋಣ ಬನ್ನಿ. 13ನೇ ವಚನ. ನಾನು ರಾತ್ರಿ ವೇಳೆಯಲ್ಲಿ ತಗ್ಗಿನ ಬಾಗಿಲಿನಿಂದ ಹೆಬ್ಬಾವು ಬುಗ್ಗೆಯ ಮಾರ್ಗವಾಗಿ ತಿಪ್ಪೆ ಬಾಗಿಲಿನವರೆಗೆ ಹೋದೆನು. ಹಾಳು ಬಿದ್ದ ಯೆರೂಸಲೇಮಿನ ಗೋಡೆಗಳನ್ನು, ಬೆಂಕಿಯಿಂದ ಸುಡಲ್ಪಟ್ಟ ಬಾಗಿಲುಗಳನ್ನು ನೋಡಿದೆನು. ಅಲ್ಲಿಂದ ಬುಗ್ಗೆ ಬಾಗಲನ್ನು ಹಾದು ಅರಸನ ಕೊಳಕ್ಕೆ ಹೋದೆನು. ಆದರೆ ನನ್ನ ವಾಹನ ಪಶುವಿಗೆ ಅಲ್ಲಿಂದ ಮುಂದೆ ಹೋಗುವುದಕ್ಕೆ ಮಾರ್ಗವಿಲ್ಲದ್ದರಿಂದ ನಾನು ರಾತ್ರಿಯಲ್ಲಿ ಹಳ್ಳದ ಮಾರ್ಗದಿಂದ ಹತ್ತುತ್ತಾ ಗೋಡೆಯನ್ನು ಪರೀಕ್ಷಿಸಿದೆನು. ಆಮೇಲೆ ಪುನಃ ತಗ್ಗಿನ ಬಾಗಿಲಿನಿಂದ ಮನೆಗೆ ಬಂದೆನು. ಆದರೆ ನಾನು ಎಲ್ಲಿಗೆ ಹೋಗಿದ್ದೇನು, ಏನು ಮಾಡಿದೆನು ಎಂಬುದು ಅಧಿಕಾರಿಗಳಿಗೆ ಗೊತ್ತಿರಲಿಲ್ಲ. ಯೆಹೂದ್ಯರಿಗೂ, ಯಾಜಕರಿಗೂ, ಶ್ರೀಮಂತರಿಗೂ, ಅಧಿಕಾರಿಗಳಿಗೂ, ಕೆಲಸ ನಡೆಸತಕ್ಕ ಇತರರಿಗೆ ಹೊರತು ಯಾರಿಗೂ ಆ ಸಂಗತಿಯ ಬಗ್ಗೆ ಗೊತ್ತೇ ಇರಲಿಲ್ಲ. ಸಹೋದರ ಸಹೋದರಿಯರೇ, ನೀವೇನಾದರೂ ಒಂದು ಕೆಲಸ ಮಾಡಬೇಕೆಂದಿರುವಾಗ, ಮನೆಗೋಸ್ಕರ ಒಂದು ಸ್ಥಳ ಕೊಂಡುಕೊಳ್ಬೇಕಂದುಕೊಳ್ತಿದ್ದೀರೋ, ಮನೆ ಕಟ್ಟಬೇಕು ಎಂದು ಅಂದುಕೊಳ್ತಿದ್ದೀರೋ, ಒಂದು ವ್ಯಾಪಾರವನ್ನು ಸ್ಟಾರ್ಟ್ ಮಾಡಬೇಕಂದುಕೊಳ್ತಿದ್ದೀರೋ, ನಿಮ್ಮ ಮಗನಿಗಾಗಲಿ ಮಗಳಿಗಾಗಲಿ ಅಮೆರಿಕಾಗಾಗಲಿ ಆಸ್ಟ್ರೇಲಿಯಾಗಾಗಲಿ ವಿದ್ಯಾಭ್ಯಾಸಕ್ಕಾಗಿ ಉದ್ಯೋಗಕ್ಕಾಗಿ ಕಳಿಸಬೇಕಂದುಕೊಳ್ತಿದ್ದೀರೋ, ಯಾವುದಾದರೂ ಒಂದು ಸಂಬಂಧ, ಅಮೆರಿಕ ಸಂಬಂಧವೋ ಆಸ್ಟ್ರೇಲಿಯಾ ಸಂಬಂಧವೋ ನಿಮ್ಮ ಮಗಳಿಗೆ ಬಂದಿದೆಯೋ, ತಕ್ಷಣವೇ ಬೇರೆಯವರಿಗೆ ಫೋನ್ ಮಾಡಿ ಹೇಳಬೇಡಿ. ಏನು ಆಗುವುದಕ್ಕಿಂತ ಮುಂಚೆಯೇ ದಯವಿಟ್ಟು ಯಾರಿಗೂ ಏನು ಹೇಳಬೇಡಿ. ಮದುವೆ ಸಂಬಂಧ ಸೆಟ್ ಆದ ನಂತರ, ಮದುವೆ ಡೇಟ್ ಫಿಕ್ಸ್ ಮಾಡಿದ ನಂತರ ಆಗ ಹೇಳ್ಕೊಳ್ರಿ, ಹೀಗೆ ಮದುವೆ ಡೇಟ್ ಫಿಕ್ಸ್ ಆಯ್ತೆಂದು. ಇನ್ನು ಮದುವೆ ಸಂಬಂಧವೇ ಸೆಟ್ ಆಗಲ್ಲ, ಎಂಗೇಜ್ಮೆಂಟ್ ಕೂಡ ಆಗಲ್ಲ, ಸುಮ್ಮನೆ ಬಡಾಯಿ ಕೊಚ್ಕೊಳ್ಳೋದು. ಈ ದಿನಗಳಲ್ಲಿ ಮದುವೆ ಆಗುವ ಗಳಿಗೆಯಲ್ಲಿಯೇ ಎಷ್ಟು ಮದುವೆ ನಿಂತು ಹೋಗ್ತಾ ಇಲ್ಲ. ಅಂತಹ ದುಸ್ಥಿತಿಯ ದಿನಗಳಲ್ಲಿ ನಾವಿರುತ್ತಿರುವಾಗ ಯಾಕೆ ಆತುರ ಪಡಬೇಕು ಹೇಳಿ? ಬಡಾಯಿ ಕೊಚ್ಚಿಕೊಳ್ಳುತ್ತಾ ಯಾಕೆ ಡೊಂಗರ ಸಾರ್ಬೇಕು ಹೇಳಿ? ನೆಹೆಮೀಯ ಬಹಳ ಬುದ್ಧಿವಂತನಾಗಿದ್ದನು. ಅವನು ಯೆರೂಸಲೇಮಿಗೆ ಬಂದ ಮೇಲೆ ಕಾಮಾಗಿ, ಯಾರಿಗೂ ಗೊತ್ತಾಗದಂತೆ ತಾನೇನ್ ಮಾಡಬೇಕಂದ್ಕೊಂಡಿದ್ದನೋ ಅದನ್ನು ಮಾಡುವುದಕ್ಕಾಗಿ ಮೊದಲೇನ್ ಮಾಡ್ತಾನೆ? ಸರ್ವೆ ಮಾಡ್ತಾನೆ. ಬೈಬಲಲ್ಲಿ ಒಂದು ಒಳ್ಳೆ ಮಾತಿದೆ. ಲೂಕನ ಸುವಾರ್ತೆ 14ನೇ ಅಧ್ಯಾಯ 28ನೇ ವಚನ. ನಿಮ್ಮಲ್ಲಿ ಯಾವನಾದರೂ ಒಂದು ಬುರುಜನ್ನು ಕಟ್ಟಿಸಬೇಕೆಂದು ಯೋಚಿಸಿದರೆ ಅವನು ಮೊದಲು ಕೂತುಕೊಂಡು ಅದಕ್ಕೆ ಎಷ್ಟು ಖರ್ಚು ಹಿಡಿದಿತ್ತು ಅದನ್ನು ತೀರಿಸುವುದಕ್ಕೆ ಸಾಕಾಗುವಷ್ಟು ಹಣ ನನ್ನಲ್ಲುಂಟೋ ಎಂದು ಲೆಕ್ಕ ಮಾಡುವುದಿಲ್ಲವೇ? ಹೀಗೆ ಲೆಕ್ಕ ಮಾಡಲಾರದೆ ಅದಕ್ಕೆ ಅಸ್ತಿವಾರ ಹಾಕಿದ ಮೇಲೆ ಆ ಕೆಲಸ ಪೂರೈಸಲಾರದೆ ಹೋದರೆ ನೋಡುವವರೆಲ್ಲರೂ ಏನನ್ನುತ್ತಾರೆ? ಈ ಮನುಷ್ಯನು ಕಟ್ಟುವುದಕ್ಕಂತೂ ತೊಡಗಿದನು, ಕೆಲಸ ಪೂರೈಸಲಾರದೆ ಹೋದನು ಎಂದು ಅವನನ್ನು ಹಾಸ್ಯ ಮಾಡುವರಲ್ಲವೋ? 31ನೇ ವಚನ. ಇಲ್ಲವೇ ಯಾವ ಅರಸನಾದರೂ ಮತ್ತೊಬ್ಬ ಅರಸನ ಸಂಗಡ ಯುದ್ಧಕ್ಕೆ ಹೋಗುವಾಗ ತನ್ನ ಮೇಲೆ 20,000 ದಂಡು ತೆಗೆದುಕೊಂಡು ಬರುವವನನ್ನು ತಾನು 10,000 ದಂಡಿನಿಂದ ಎದುರಿಸುವುದಕ್ಕೆ ಶಕ್ತನಾಗುವನೋ ಇಲ್ಲವೋ ಎಂದು ಕೂತುಕೊಂಡು ಆಲೋಚಿಸುವುದಿಲ್ಲವೋ? ಅಂದರೆ ಅರ್ಥವೇನು? ಒಂದು ವೇಳೆ ನೀವೇನಾದರೂ ನಿರ್ಮಿಸಲು ಬಯಸುವಾಗ ನಿರ್ಮಿಸುವುದಕ್ಕೆ ಬೇಕಾದ ಸಂಪತ್ತು ನಿಮ್ಮ ಹತ್ರ ಇದೆಯಾ ಇಲ್ಲವೋ ಎಂಬುದಾಗಿ ಕೂತ್ಕೊಂಡು ಏನ್ಮಾಡಬೇಕು? ಆಲೋಚಿಸಬೇಕು. ಆರಂಭಶೂರರಾಗಿರುವುದರಲ್ಲಿ ಉಪಯೋಗ ಇಲ್ಲ. ನಮ್ಮಲ್ಲಿ ಬಹಳಷ್ಟು ಜನ ಆರಂಭಶೂರರಾಗಿದ್ದಾರೆ. ಚೆನ್ನಾಗಿ ಸ್ಟಾರ್ಟ್ ಮಾಡ್ತಾರೆ, ಅಲ್ಲಿ ಬಂಡವಾಳ ಹಾಕ್ತೇನಂತಾರೆ, ಇಲ್ಲಿ ಬಂಡವಾಳ ಹಾಕ್ತೇನಂತಾರೆ, ಇದರಲ್ಲಿ ಹಾಕ್ತಾರೆ, ಕೊನೆಗೆ ಎಲ್ಲಿಯೂ ₹1 ಸಂಪಾದಿಸಲಾರದೆ ಸಾಲಕ್ಕೆ ಗುರಿಯಾಗ್ತಾರೆ. ದಯವಿಟ್ಟು ಮೋಸ ಹೋಗಬೇಡಿರಿ. ಅದೇ ಸಮಯದಲ್ಲಿ ಅತ್ಯಾಸೆಗಳಿಗೂ ಒಳಗಾಗಬೇಡಿ. ಅದೇ ಸಮಯದಲ್ಲಿ ನೀವೇನಾದರೂ ಮಾಡಲಿಚ್ಛಯಿಸುವಾಗ ಮೌನವಾಗಿ ಮಾಡಿರಿ. ನಿಮ್ಮ ಮಾತುಗಳಲ್ಲ, ನೀವೇನ್ ಮಾಡಲಿಚ್ಛಯಿಸುತ್ತಿದ್ದೀರೋ ನಿಮ್ಮ ಮಾತುಗಳಲ್ಲ ಲೋಕಕ್ಕೆ ತಿಳಿಸಬೇಕಾದದ್ದು, ಬದಲಿಗೆ ನಿಮ್ಮ ಪ್ರತಿಫಲವೇ ಲೋಕಕ್ಕೆ ತಿಳಿಯಪಡಿಸಬೇಕು ನೀವು ಮಾಡ್ತಿರೋದು ಏನೆಂದು. ಲೆಟ್ ದ ರಿಸಲ್ಟ್ಸ್ ಸ್ಪೀಕ್.
ನಾಟ್ ಯುವರ್ ವಾಯ್ಸ್, ನಿಮ್ಮ ಮಾತುಗಳಲ್ಲ. ನೀವು ಮಾಡುವ ಕೆಲಸ, ನಿಮ್ಮ ಪ್ರತಿಫಲ ಲೋಕಕ್ಕೆ ತಿಳಿಯಪಡಿಸಬೇಕು. ಅಷ್ಟಕ್ಕೂ ನೀವೆಂಥವರೆಂದು. ಅದೇ ನೆಹೆಮೀಯನ ತತ್ವ. ರಾತ್ರಿಯಲ್ಲೆಲ್ಲ ಬಹು ಜಾಗರೂಕನಾಗಿ ಎಲ್ಲಾ ಕಡೆ ತಿರುಗಾಡಿ ಪರಿಶೀಲನೆ ಮಾಡುತ್ತಾನೆ. ಮಾಡಬೇಕಾದ ಕೆಲಸ ಏನಾಗಿದೆ, ತೆಗೆದುಕೊಳ್ಳಬೇಕಾದ ಜಾಗರೂಕತೆ ಏನಾಗಿವೆ, ಆ ಎಲ್ಲಾ ಮಾಹಿತಿಯನ್ನು ಸಂಗ್ರಹಿಸಿಕೊಂಡ ನಂತರ ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಬಂದ ನಂತರ ಆಗ ಏನ್ ಮಾಡ್ತಾನೆ ನೋಡೋಣ ಬನ್ನಿ. 16ನೇ ವಚನ. ನಾನು ಎಲ್ಲಿಗೆ ಹೋದೆನೆಂದು ಯಾರೊಬ್ಬರಿಗೂ ಹೇಳಲಿಲ್ಲ. 17ನೇ ವಚನ. ಆದರೆ ಅವರಿಗೆ ನಾನು ಹೀಗೆಂದೆನು, ನಮಗೆ ಉಂಟಾದ ಶ್ರಮೆ ನಿಮಗೆ ಗೊತ್ತಲ್ಲವೇ? ಯೆರೂಸಲೇಮು ಯಾವ ರೀತಿ ಹಾಳಾಯಿತೆಂದು, ಅದರ ಬಾಗಿಲುಗಳು ಬೆಂಕಿಯಿಂದ ಹೇಗೆ ಸುಡಲ್ಪಟ್ಟವು ಎಂದು ನೀವು ನೋಡಿದ್ದೀರಲ್ಲವೇ? ನಮ್ಮ ಮೇಲೆ ಇನ್ಮುಂದೆ ನಿಂದೆ ಬರದಂತೆ ಯೆರೂಸಲೇಮಿನ ಪೌಳಿಗೋಡೆಯನ್ನು ಮತ್ತೆ ಕಟ್ಟೋಣ ಬನ್ನಿರಿ. ಇಗೋ, ನಾನು ಯಾರು ಗೊತ್ತಾ ನಿಮಗೆ ಎಂದು ಶುರು ಮಾಡಲಿಲ್ಲ ಅಧಿಕ ಪ್ರಸಂಗ. ತಾನು ಯಾರೆಂದು, ತನಗಿರುವ ಪೋಸ್ಟ್ ಎಂಥದೆಂದು, ತನಗಿರುವ ಪೊಸಿಷನ್ ಎಂಥದೆಂದು, ತನ್ನ ಪ್ರಾಪರ್ಟೀಸ್ ಎಷ್ಟೆಂದು ಅವ್ಯಾವೂ ಹೇಳಲಿಲ್ಲ. ಅವನೀಗ ಗವರ್ನರ್ ಆಗಿ ಬಂದಿರುವ ವಿಷಯವಾಗಲಿ, ಅವನೊಂದಿಗೆ ಬಂದಿರುವ ಸೈನ್ಯದ ಕಾರಣವಾಗಲಿ ಇವೇನೂ ಹೇಳಲಿಲ್ಲ. ಬಂದೇನು ಹೇಳ್ತಾನೆ ಗೊತ್ತಾ? ಎಷ್ಟು ಅದ್ಭುತವಾಗಿ ಮಾತಾಡ್ತಾನೆ ನೋಡಿ. ನಮಗೆ ಉಂಟಾದ ಶ್ರಮೆ ನಿಮಗೇ ಗೊತ್ತಲ್ಲವೇ? ಯೆರೂಸಲೇಮ್ ಯಾವ ರೀತಿಯಾಗಿ ಹಾಳಾಯಿತೆಂದು, ಅದರ ಬಾಗಿಲುಗಳು ಹೇಗೆ ಸುಡಲ್ಪಟ್ಟಿವೆ ಎಂದು ನೋಡಿದ್ದೀರಲ್ಲವೇ? ಇನ್ಮುಂದೆ ನಮ್ಮ ಮೇಲೆ ನಿಂದೆ ಬರದ ಹಾಗೆ ಯೆರೂಸಲೇಮಿನ ಪೌಳಿಗೋಡೆಯನ್ನು ಮತ್ತೆ ಕಟ್ಟೋಣ. ಅಂದರೆ ಅವನ ಅರ್ಥವೇನೆಂದರೆ, ತನ್ನನ್ನು ತಾನು ಮರೆತುಹೋಗ್ತಾನೆ, ತನ್ನ ಬ್ಯಾಕ್ಗ್ರೌಂಡ್ ಕೂಡ ಮರೆತುಹೋಗ್ತಾನೆ. ಆದರೆ ಇವರಿಗಿರುವ ಬ್ಯಾಕ್ಗ್ರೌಂಡ್ ಎಂಥದಾಗಿದೆ ಎಂದು ಅದರ ಕುರಿತಾಗಿಯೇ ಮಾತಾಡ್ತಾನೆ. ಅರ್ಥವಾಯ್ತಾ? ಅವರ ಬ್ಯಾಕ್ಗ್ರೌಂಡ್ ಏನಾಗಿತ್ತು? ಅವರು ಶ್ರಮೆಯಲ್ಲಿದ್ದರು. ಅವರ ಬ್ಯಾಕ್ಗ್ರೌಂಡ್ ಏನಾಗಿತ್ತು? ಪಟ್ಟಣ ಸುಡಲ್ಪಟ್ಟಿತು. ಅವರ ಬ್ಯಾಕ್ಗ್ರೌಂಡ್ ಏನಾಗಿತ್ತು? ಅವಮಾನಕ್ಕೊಳಗಾಗಿದ್ರು. ಇಲ್ಲಿ ಯಾವುದರ ಕುರಿತು ಮಾತಾಡ್ತಿದ್ದಾನೆ? ತನ್ನ ಕುರಿತಾಗಿ ಅಲ್ಲ. ಯಾವುದರ ಕುರಿತಾಗಿ? ಶ್ರಮೆಯಲ್ಲಿರುವಂತಹ ಆ ಜನರ ಕುರಿತಾಗಿ, ಅವರಿಗಿರುವಂತಹ ಶ್ರಮೆಯ ಕುರಿತಾಗಿ, ಅವರಿಗಿರುವಂತಹ ಕಷ್ಟಗಳ ಕುರಿತಾಗಿ. ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ನಾವು ಸ್ನೇಹಿತರನ್ನು ಆರಿಸಿಕೊಳ್ಳಬೇಕಾದರೆ ನಮ್ಮ ಬಡಾಯಿ ನಾವು ಕೊಚ್ಚಿಕೊಂಡ್ರೆ ಎಲ್ಲರೂ ಅದನ್ನು ಕೇಳಿ ಬೇಸರಗೊಳ್ಳುತ್ತಾರೆ. ಕೆಲವರಿಗೆ ಡ್ಯಾಶ್ ಬಡಾಯಿ ಬಹಳ ಹೆಚ್ಚಾಗಿರುತ್ತೆ. ಡ್ಯಾಶ್ ಬಡಾಯಿ ಅಂದ್ರೆ ನಿಮ್ಮೆಲ್ಲರಿಗೆ ಗೊತ್ತಲ್ಲವೇ? ಏನಂತ ಹೇಳಿ? ಡ್ಯಾಶ್ ಬಡಾಯಿ ಅಂದ್ರೆ ಸೆಲ್ಫ್ ಬಡಾಯಿ. ಯಾವ ಬಡಾಯಿ? ಬಡಾಯಿ ಪದ ಕನ್ನಡ, ಸೆಲ್ಫ್ ಏನೋ ಇಂಗ್ಲಿಷ್ ಪದ. ಸೆಲ್ಫ್ ಬಡಾಯಿ ಅಂದ್ರೆ ಸ್ವಂತ ಬಡಾಯಿ. ನೆಹೆಮೀಯ ಸೆಲ್ಫ್ ಬಡಾಯಿ ಕ್ಯಾಂಡಿಡೇಟೇ ಅಲ್ಲ. ಹೇಳಿಕೊಳ್ಳಲು ಬಹಳಷ್ಟಿದೆ, ಆದರೆ ಹೇಳಿಕೊಳ್ಳಲ್ಲ. ಅದರಿಂದ ಪ್ರಯೋಜನವಿಲ್ಲ. ಆ ಜನರ ಮನಸ್ಸು ಗೆಲ್ಲಬೇಕಾದರೆ ಅವರ ಕಷ್ಟದೊಳಗೇ ಹೋಗ್ಬೇಕು, ಅವರ ಬಾಧೆಗಳೊಳಗೆ ಅವರೊಂದಿಗೆ ಪಾಲ್ಗೊಳ್ಳುವಂತಹ ವ್ಯಕ್ತಿಯಾಗಿ ಹೋಗಬೇಕು. ಹಾಗಾಗಿ ಏನು ಹೇಳ್ತಾನೆ? ನಿಮಗುಂಟಾದ ಶ್ರಮೆ ನಿಮಗೆ ಗೊತ್ತಲ್ಲವೋ? ಪೌಳಿಗೋಡೆಗಳು ಯಾವ ರೀತಿ ಕೆಡವಲ್ಪಟ್ಟಿವೆ ಎಂದು ನೀವು ನೋಡಿದ್ದೀರಲ್ಲವೇ? ಎಷ್ಟೊಂದು ಅವಮಾನ, ನಿಂದೆ ನೀವು ಹೊಂದಿಕೊಂಡಿದ್ದೀರೆಂದು ನಿಮಗೆ ಗೊತ್ತೇ ಇದೆಯಲ್ಲವೋ? ಎಷ್ಟು ಕಾಲ ಈ ಶ್ರಮೆ, ಎಷ್ಟು ಕಾಲ ಈ ನಿಂದೆ, ಎಷ್ಟು ಕಾಲ ಈ ಅವಮಾನ? ಬನ್ನಿರಿ, ಈ ಶ್ರಮೆಗಳಿಂದಲೂ ಅವಮಾನದಿಂದಲೂ ಹೊರಗೆ ಬರುವ ಪ್ರಯತ್ನ ಮಾಡೋಣ. ಅಂದ್ರೆ ಇಂಡೈರೆಕ್ಟ್ ಆಗಿ ಹೇಳ್ತಿರೋದೇನೆಂದ್ರೆ, ನಾನು ಬಂದಿರೋದು ನನ್ನನ್ನು ಉದ್ಧರಿಸಿಕೊಳ್ಳುವುದಕ್ಕಾಗಿ ಅಲ್ಲ, ನಾನು ಬಂದಿರೋದು ನಿಮ್ಮೆಲ್ಲರನ್ನೂ ಉದ್ಧರಿಸುವುದಕ್ಕಾಗಿ. ಬನ್ನಿರಿ, ಕೈ ಜೋಡಿಸಿ ನಾವು ನಮ್ಮ ಜೀವಿತಗಳನ್ನು ಬದಲಾಯಿಸಿಕೊಳ್ಳೋಣ, ನಮ್ಮ ಪಟ್ಟಣವನ್ನು ನಾವು ಬದಲಾಯಿಸಿಕೊಳ್ಳೋಣ. ಶ್ರಮೆಗಳಿಂದಲೂ ನಿಂದೆಗಳಿಂದಲೂ ಹೊರಗೆ ಬರೋಣ. ಕೇಳಿ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿರೋದು ತನ್ನನ್ನು ಉದ್ಧರಿಸಿಕೊಳ್ಳುವುದಕ್ಕಾಗಿ ಅಲ್ಲ, ನಿಮ್ಮನ್ನು ನನ್ನನ್ನೂ ಉದ್ಧರಿಸುವುದಕ್ಕಾಗಿ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿರೋದು ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದಕ್ಕಾಗಿ ಅಲ್ಲ. ಅದನ್ನೇ ಆ ದಿನ ಮೂರ್ಖರು ಅನ್ನುತ್ತಾರೆ, ನಿನ್ನನ್ನು ನೀನು ರಕ್ಷಿಸಿಕೋ, ನಮ್ಮನ್ನು ಕೂಡ ರಕ್ಷಿಸು. ಯೇಸು ಈ ಲೋಕಕ್ಕೆ ಬಂದಿರೋದು ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದಕ್ಕಾಗಿ ಅಲ್ಲ, ಆದರೆ ನಶಿಸಿ ಹೋಗುವ ನಿಮ್ಮನ್ನು ನನ್ನನ್ನು ರಕ್ಷಿಸುವುದಕ್ಕಾಗಿ ಬಂದರು.
ಹೇಳಿ ಕ್ರೈಸ್ತಿಯ ಸಮಾಜವೇ, ನೆಹೆಮೀಯನಲ್ಲಿ ಯೇಸುಕ್ರಿಸ್ತನನ್ನು ನಾವು ನೋಡ್ತೇವೆ. ಈ ದಿನದ ನೆಹೆಮೀಯ ಯಾರಾಗಿದ್ದಾರೆ ಗೊತ್ತಾ? ನೀವೇ ಎಂಬ ಈ ವಾಸ್ತವ ನೀವು ಗ್ರಹಿಸಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಆ ದಿನ ದೇವರಿಗೆ ಒಬ್ಬ ನೆಹೆಮೀಯ ಸಿಕ್ಕಿದ ತನ್ನ ಚಿತ್ತ ಮಾಡುವುದಕ್ಕಾಗಿ. ಈ ದಿನ ದೇವರಿಗೆ ಮತ್ತೊಬ್ಬ ನೆಹೆಮೀಯ ಬೇಕಾಗಿದ್ದಾನೆ. ಅಂಥ ನೆಹೆಮೀಯನಾಗಿ ನೀವಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಪ್ರಿಯ ಸಹೋದರ, ಪ್ರಿಯ ಸಹೋದರಿ. ಆತನನ್ನು ನಂಬುವಂತಹ ವ್ಯಕ್ತಿಯಾಗಿ ನಾವು ಆತನ ಮುಂದೆ ಕಾಣಿಸಿಕೊಳ್ಳುವುದಾದರೆ ಎಷ್ಟು ಚೆನ್ನಾಗಿರುತ್ತೆ. ಆ ಅವಕಾಶ ನನಗೂ ಕೂಡ ಕೊಡು ದೇವರೇ ಎಂಬುದಾಗಿ ಪ್ರಾರ್ಥನೆ ಮಾಡೋಣವೇ? ಬನ್ನಿರಿ, ಎಲ್ಲರೂ ಒಟ್ಟಿಗೆ ಸೇರಿ ಪ್ರಾರ್ಥಿಸೋಣ. ದೇವರೇ, ಪ್ರೀತಿಸಲ್ಪಡುವುದಕ್ಕಿಂತ ನಂಬುವುದೇ ಬಹುಶ್ರೇಷ್ಠವಾಗಿದೆ ಅಲ್ಲ ದೇವರೇ. ದೇವರೇ, ಅಂತಹ ನಂಬಿಕೆಯ ಜೀವಿತ ದಯಪಾಲಿಸಿರಿ. ನೀವು ನಂಬುವಂತಹ ಜೀವಿತ ನಮಗೆ ದಯಪಾಲಿಸಿರಿ. ನಿಮ್ಮ ದೃಷ್ಟಿಯಲ್ಲಿ ನಂಬಿಕೆಯ ಜೀವಿತವನ್ನು ದಯಪಾಲಿಸಿರಿ. ನಂಬಿಗಸ್ತಿಕೆಯಿಂದ ಜೀವಿಸುವ ಜೀವಿತ ನಮಗೆ ದಯಪಾಲಿಸಿರಿ. ಕಷ್ಟಪಡುವವರಿಗೆ ಕಷ್ಟಕರವಾದ ಕೆಲಸ ಕೊಡ್ತೀರಿ. ಸುಖವನ್ನು ಅಳವಡಿಸಿಕೊಂಡಂಥವರು ಕಷ್ಟಕರವಾದ ಕೆಲಸ ಮಾಡುವುದಿಲ್ಲ. ದೇವರೇ, ನಮ್ಮನ್ನು ಕ್ಷಮಿಸಿರಿ. ಸುಖಕ್ಕೆ ರೂಢಿಯಾಗ್ಬಿಟ್ಟಿದ್ದೇವೆ, ಸೌಖ್ಯಕ್ಕೆ ರೂಢಿಯಾಗ್ಬಿಟ್ಟಿದ್ದೇವೆ. ದೇವರೇ, ಗತಕಾಲದಲ್ಲಿ ಕಷ್ಟಪಟ್ಟಿರುವಷ್ಟು ಈ ದಿನ ದೇವರೇ ಕಷ್ಟಪಟ್ಟು ಸೇವೆ ಮಾಡುವಂಥವರು ಸಭೆಗಳಲ್ಲಿ ಈ ದಿನ ದಿನೇ ದಿನೇ ಕಡಿಮೆ ಆಗ್ತಿದ್ದಾರೆ. ಕಷ್ಟಪಟ್ಟು ಸೇವೆ ಮಾಡುವಂಥವರನ್ನು ಎದ್ದೇಳಿಸಿರಿ ದೇವರೇ. ಕಷ್ಟಪಟ್ಟು ಸೇವೆ ಮಾಡುವ ಸೇವಕನನ್ನಾಗಿ ನನ್ನನ್ನು ಮತ್ತಷ್ಟು ಹೆಚ್ಚಾಗಿ ಬಲಪಡಿಸಿರಿ ದೇವರೇ. ರಾತ್ರಿ ಅನ್ನದೇ ಹಗಲನ್ನದೇ ನಿಮ್ಮನ್ನು ಸೇವಿಸುವ ಭಾಗ್ಯ, ನಿಮಗಾಗಿ ಜೀವಿಸುವ ಭಾಗ್ಯ, ನಿಮ್ಮ ಸತ್ಯವನ್ನು ಪ್ರಕಟಿಸುವ ಭಾಗ್ಯ, ಸಭೆಗಳನ್ನು ಸ್ಥಾಪಿಸುವ ಭಾಗ್ಯ, ಆತ್ಮಗಳನ್ನು ರಕ್ಷಿಸುವ ಭಾಗ್ಯ, ಕುಟುಂಬಗಳನ್ನು ನಿಮ್ಮ ವಾಕ್ಯದಿಂದ ಕಟ್ಟುವಂತಹ ದೇವರೇ ವಾಕ್ಯವನ್ನು ಪ್ರಕಟಿಸುವ ಭಾಗ್ಯ ಅನುಗ್ರಹಿಸಿರಿ ದೇವರೇ, ಅನುಗ್ರಹಿಸಿರಿ ದೇವರೇ. ನಮ್ಮ ಜೀವಿತವನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಡ್ತೇವೆ. ನಮ್ಮೆಲ್ಲರ ಪ್ರಾರ್ಥನೆಯನ್ನು ದೇವರೇ ಲಾಲಿಸಿ, ನಮ್ಮ ದೇಶಕ್ಕೆ, ದೇಶದ ರಾಜ್ಯಗಳಿಗೆ, ಕ್ರೈಸ್ತಿಯ ಸಭೆಗಳಿಗೆ, ಸೇವಕರುಗಳಿಗೆ ಕ್ಷೇಮವನ್ನು, ಭದ್ರತೆಯನ್ನು, ಉಜ್ಜೀವವನ್ನು ಅನುಗ್ರಹಿಸಿರಿ ಎಂದು ನಿಮಗೇ ಮಹಿಮೆ, ಘನತೆ, ಪ್ರಭಾವವನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.